ನಮಸ್ಕಾರ. ಮಾರ್ಕ್ ಡಾಗ್ಲಸ್ ಅವರ ಮಾರುಕಟ್ಟೆ ಯಶಸ್ಸಿನ ಹಿಂದಿರುವ ವಿಚಿತ್ರ ವಿರೋಧಾಭಾಸಗಳ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಟ್ರೇಡಿಂಗಲ್ಲಿ ಬರೀ ಚಾರ್ಟ್ ಅಥವಾ ಡೇಟಾ ಗೊತ್ತಿದ್ರೆ ಸಾಲದು, ಮಾನಸಿಕ ಶಿಸ್ತು ಅದಕ್ಕಿಂತ 100 ಪಟ್ಟು ಮುಖ್ಯ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರ. ಮಾರುಕಟ್ಟೆಯಲ್ಲಿ ಹಣ ಮಾಡೋದು ಕೇವಲ ತಂತ್ರದ ಆಟವಲ್ಲ, ಅದು ಸಂಪೂರ್ಣವಾಗಿ ನಮ್ಮ ಮೈಂಡ್ಸೆಟ್ ಅಥವಾ ಮನಸ್ಥಿತಿಯ ಆಟ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. 95%. ಈ ಸಂಖ್ಯೆ ಕೇಳಿದ್ರೇನೆ ಒಂಥರ ಆಶ್ಚರ್ಯ ಆಗುತ್ತೆ ಅಲ್ವಾ? ಮೊದಲ ವರ್ಷದಲ್ಲಿ ಫ್ಯೂಚರ್ಸ್ ಮತ್ತು ಸ್ಟಾಕ್ ಟ್ರೇಡಿಂಗ್ಗೆ ಬರುವರಲ್ಲಿ 95% ಜನ ತಮ್ಮೆಲ್ಲ ಬಂಡವಾಳವನ್ನ ಕಳೆದುಕೊಳ್ತಾರೆ. ಇದೊಂದು ಅರಗಿಸಿಕೊಳ್ಳಲಾಗದ ವಿರೋಧಾಭಾಸ. ಯಾಕೆ ಗೊತ್ತಾ? ಈ ಕ್ಷೇತ್ರಕ್ಕೆ ಬರುವವರಲ್ಲಿ ಬಹುಪಾಲು ಜನ ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳಂತಹ ಅತ್ಯಂತ ಬುದ್ಧಿವಂತ ಹಾಗೂ ತಮ್ಮ ವೃತ್ತಿಗಳಲ್ಲಿ ದೊಡ್ಡ ಯಶಸ್ಸು ಕಂಡವರೇ ಆಗಿರ್ತಾರೆ. ಬೇರೆಲ್ಲಾ ಕಡೆ ಯಶಸ್ಸು ತಂದುಕೊಟ್ಟ ಅವರ ಬುದ್ಧಿವಂತಿಕೆ ಇಲ್ಲಿ ಮಾತ್ರ ಯಾಕೆ ಫೇಲ್ ಆಗುತ್ತೆ? ಈ 95%ದಷ್ಟು ಬೃಹತ್ ವೈಫಲ್ಯವೇ ನಮಗೆ ಹೇಳ್ತಿದೆ, ಟ್ರೇಡಿಂಗ್ಗೆ ಬೇರೆದೇ ಆದ ಒಂದು ವಿಶಿಷ್ಟ ಮನಸ್ಥಿತಿಯ ಅಗತ್ಯವಿದೆ ಅಂತ. ಈಗ ನಮ್ಮ ಮೊದಲ ವಿಭಾಗ ವಿಶ್ಲೇಷಣೆ ಮತ್ತು ಮನೋಭಾವ. ಈ ಬೃಹತ್ ವೈಫಲ್ಯದ ಹಿಂದಿನ ಮೂಲ ಕಾರಣವನ್ನ ಹುಡುಕಬೇಕು ಅಂದ್ರೆ ಮೊದಲು ಟ್ರೇಡಿಂಗ್ ಉದ್ಯಮವು ಮಾರುಕಟ್ಟೆಯನ್ನ ನೋಡುವ ರೀತಿ ಕಾಲಾನಂತರದಲ್ಲಿ ಹೇಗೆ ಬದಲಾಯ್ತು ಅನ್ನೋದನ್ನ ನಾವು ಗಮನಿಸಲೇಬೇಕು. ಆರಂಭಿಕ ದಿನಗಳನ್ನೊಮ್ಮೆ ನೆನಪಿಸ್ಕೊಳ್ಳಿ. ಆಗ ಮಾರುಕಟ್ಟೆಯನ್ನ ಅರ್ಥ ಮಾಡ್ಕೊಳ್ಳಲು ಎಲ್ಲರೂ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಮೂಲಭೂತ ವಿಶ್ಲೇಷಣೆಯನ್ನೇ ಸಂಪೂರ್ಣವಾಗಿ ನೆಚ್ಕೊಂಡಿದ್ರು. ಇದು ಗಣಿತದ ಪೂರೈಕೆ, ಬೇಡಿಕೆ, ಬಡ್ಡಿದರಗಳಂತಹ ತಾರ್ಕಿಕ ವಿಚಾರಗಳ ಮೇಲೆ ನಿಂತಿತ್ತು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ಮಾರುಕಟ್ಟೆ ಯಾವಾಗ್ಲೂ ತರ್ಕಬದ್ಧವಾಗಿ ವರ್ತಿಸೋದೇ ಇಲ್ಲ. ಅದರಲ್ಲಿ ಪಾಲ್ಗೊಳ್ಳುವ ಜನರ ಭಾವನೆಗಳು ಬೆಲೆಗಳನ್ನ ಏರುಪೇರು ಮಾಡ್ತವೆ. ಹಾಗಾಗಿ ಉದ್ಯಮವು ಮೆಲ್ಲಗೆ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ತಾಂತ್ರಿಕ ವಿಶ್ಲೇಷಣೆಯತ್ತ ಮುಖ ಮಾಡ್ತು. ಇದು ಜನರ ಸಾಮೂಹಿಕ ನಡವಳಿಕೆಗಳು ಮತ್ತು ಸಾಧ್ಯತೆಗಳನ್ನ ಅಧ್ಯಯನ ಮಾಡುತ್ತೆ. ಹೌದು, ತಾಂತ್ರಿಕ ವಿಶ್ಲೇಷಣೆ ಮಾರುಕಟ್ಟೆಯನ್ನ ಓದುವ ಶಕ್ತಿಯನ್ನೇನೋ ಕೊಡ್ತು, ಆದ್ರೆ ಅದು ಒಂದು ಬಹುಮುಖ್ಯವಾದ ಮಾನಸಿಕ ಅಂತರವನ್ನ ತುಂಬುವಲ್ಲಿ ಮಾತ್ರ ಸಂಪೂರ್ಣವಾಗಿ ವಿಫಲವಾಯಿತು. ಹಾಗಾದ್ರೆ ಗೆಲ್ಲುವವರ ಗುಟ್ಟೇನೋ? ಸ್ಥಿರವಾಗಿ ಗೆಲ್ಲುವ ವಿಜೇತರು ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚಿಸ್ತಾರೆ. ಈ ಮಾನಸಿಕ ಅಂತರವನ್ನ ಯಾರು ದಾಟುತ್ತಾರೋ ಅವರೇ ಇಲ್ಲಿ ನಿಜವಾದ ವಿಜೇತರು. ಅಂತಿಮವಾಗಿ ಗೆಲ್ಲೋದು ಕೇವಲ ಟೆಕ್ನಿಕಲ್ ಅನಾಲಿಸ್ಟ್ ಅಲ್ಲ, ಬದಲಾಗಿ ಮೆಂಟಲ್ ಅನಾಲಿಸ್ಟ್ ಅಂದ್ರೆ ಮಾನಸಿಕ ವಿಶ್ಲೇಷಕ. ಯಾಕಂದ್ರೆ ಇಲ್ಲಿ ಗೆಲ್ಬೇಕು ಅಂದ್ರೆ ಬರೀ ಮಾರುಕಟ್ಟೆಯ ಜ್ಞಾನ ಇದ್ರೆ ಸಾಲದು, ಭಯ, ಗೊಂದಲ ಅಥವಾ ಸ್ವಯಂ ಅನುಮಾನದ ಸುಳಿಗೆ ಸಿಲುಕದೆ ಕಾರ್ಯನಿರ್ವಹಿಸುವ ಒಂದು ಉಕ್ಕಿನಂಥ ಮನಸ್ಥಿತಿ ಬೇಕು. ನಿಜವಾದ ವಿಜೇತರು ಮಾರುಕಟ್ಟೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ತಮ್ಮ ಸ್ವಂತ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿರ್ತಾರೆ. ನಮ್ಮ ಮುಂದಿನ ವಿಭಾಗ ಮಿತಿಯಿಲ್ಲದ ಸ್ವಾತಂತ್ರ್ಯದ ಅಪಾಯಗಳು. ಈ ಮಾನಸಿಕ ಅಂತರ ಯಾಕೆ ಹುಟ್ಕೊಳ್ತೆ ಗೊತ್ತಾ? ಟ್ರೇಡಿಂಗ್ ನಮ್ಗೆ ಒಂದು ಮಿತಿಯಿಲ್ಲದ, ಭಾರೀ ಆಕರ್ಷಕ ವಾತಾವರಣವನ್ನ ಒದಗಿಸುತ್ತೆ. ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಒಂದಷ್ಟು ನಿಯಮ, ಗಡಿಗಳೊಳಗೆ ಬದುಕ್ತಿರ್ತೀವಿ. ಆದ್ರೆ ಇಲ್ಲಿ ಆ ಗಡಿಗಳೇ ಇರೋದಿಲ್ಲ. ಬಹುಪಾಲು ಜನ ಈ ಮಟ್ಟದ ಸ್ವಾತಂತ್ರ್ಯವನ್ನ ನಿಭಾಯಿಸಲು ಖಂಡಿತ ಸಿದ್ಧರಿರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಲು ಕ್ಯಾಸಿನೋ ಜೂಜಾಟ ಮತ್ತು ಮಾರುಕಟ್ಟೆ ವಹಿವಾಟಿನ ನಡುವಿನ ವ್ಯತ್ಯಾಸವನ್ನ ನೋಡೋಣ. ಉದಾಹರಣೆಗೆ ಬ್ಲ್ಯಾಕ್ ಜಾಕ್ನಂತಹ ಆಟವನ್ನೇ ತೆಗೆದುಕೊಳ್ಳಿ. ಅಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿರುತ್ತೆ. ಆಟ ಶುರುವಾಗುವ ಮುನ್ನವೇ ಇಂತಿಷ್ಟು ಅಂತ ಪಣಕ್ಕಿಡಬೇಕು, ಹಾಗೆ ಆಟಕ್ಕೊಂದು ಸ್ಪಷ್ಟವಾದ ಅಂತ್ಯ ಕೂಡ ಇರುತ್ತೆ. ಆದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ಇಲ್ಲಿ ಶುರುವಾಗೋದಕ್ಕೂ ಮುಗಿಯೋದಕ್ಕೂ ಯಾವುದೇ ಸ್ಪಷ್ಟವಾದ ಗೆರೆಗಳಿಲ್ಲ. ಬೆಲೆಗಳು ಸದಾ ಚಲನೆಯಲ್ಲಿಯೇ ಇರ್ತವೆ. ಈ ರೀತಿ ಯಾವುದೇ ಬಾಹ್ಯ ಗಡಿಗಳಿಲ್ಲದ ವಾತಾವರಣದಲ್ಲಿ ನಷ್ಟದಲ್ಲಿದ್ದಾಗ ಏನು ಮಾಡದೆ ಸುಮ್ಮನೆ ಕೂತ್ರೂ ಸಾಕು, ನಿಷ್ಕ್ರಿಯವಾಗಿ ನಮ್ಮೆಲ್ಲ ಹಣ ಕರಗಿ ಹೋಗುತ್ತೆ. ಮುಂದಿನ ವಿಭಾಗ ಬೂಮ್ ಮತ್ತು ಬಸ್ಟ್ ಸೈಕಲ್ ಅಂದ್ರೆ ತೀವ್ರ ಏರಿಳಿತದ ಚಕ್ರ. ಗಡಿಗಳೇ ಇಲ್ಲದ ಈ ವಾತಾವರಣ ಹೊಸ ಟ್ರೇಡರ್ಗಳಿಗೆ ಒಂದು ದುರಂತದ ಹಾದಿಯನ್ನೇ ಸಿದ್ಧಪಡಿಸುತ್ತೆ. ಹೆಚ್ಚು ಕಮ್ಮಿ ಪ್ರತಿಯೊಬ್ಬ ಹೊಸಬರು ತಮ್ಮ ಆರಂಭಿಕ ದಿನಗಳಲ್ಲಿ ಈ ಏರಿಳಿತದ ರೋಲರ್ ಕೋಸ್ಟರ್ ಅನುಭವವನ್ನ ಪಡೆಯುತ್ತಾರೆ. ಒಬ್ಬ ಹೊಸ ಟ್ರೇಡರ್ನ ಜರ್ನಿ ಹೇಗಿರುತ್ತೆ ಅಂತ ಈ 4 ಹಂತಗಳು ಸ್ಪಷ್ಟವಾಗಿ ತೋರಿಸ್ತವೆ. ಮೊದಲಿಗೆ ಯಾವುದೇ ಭಯವಿಲ್ಲದೆ ಕೇವಲ ಬಿಗಿನರ್ಸ್ ಲಕ್ ಅಥವಾ ಆರಂಭಿಕ ಅದೃಷ್ಟದಿಂದ ಒಂದಷ್ಟು ನಿಶ್ಚಿಂತೆಯ ಗೆಲುವು ಸಿಗುತ್ತೆ. ವಾವ್, ಇದು ಬಹಳ ಸುಲಭ ಅಂತ ಅನ್ಸೋಕೆ ಶುರುವಾಗುತ್ತೆ. ಆಮೇಲೆ ಎದುರಾಗೋದೆ ನೋಡಿ, ಒಂದು ಅನಿರೀಕ್ಷಿತ ದೊಡ್ಡ ನಷ್ಟ. ಈ ನಷ್ಟದ ನಂತರ ಮಾರುಕಟ್ಟೆಯ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಅಂತ ಹುಚ್ಚೆದ್ದು ಜ್ಞಾನವನ್ನ ಕಲೆ ಹಾಕೋಕೆ ಶುರು ಮಾಡ್ತಾರೆ. ಆದ್ರೆ ವಿಪರ್ಯಾಸ ನೋಡಿ, ಜ್ಞಾನ ಹೆಚ್ಚಾದಷ್ಟು ಮಾರುಕಟ್ಟೆಯ ಪ್ರತಿಯೊಂದು ಚಲನೆಯೂ ಅವರಿಗೆ ಬೆದರಿಕೆಯಂತೆ ಕಾಣಲು ಶುರುವಾಗುತ್ತೆ. ಅಂತಿಮವಾಗಿ ತಮ್ಮದೇ ನಿರೀಕ್ಷೆಗಳು ಮತ್ತು ಭಯದ ಬಲೆಯಲ್ಲಿ ಸಿಲುಕಿ ನಿರ್ಧಾರ ತೆಗೆದುಕೊಳ್ಳಲಾಗದೆ ಸಂಪೂರ್ಣ ಸ್ತಂಭಿತರಾಗ್ತಾರೆ. ಈ ರೀತಿಯ ಸ್ತಂಭನಕ್ಕೆ ಮುಖ್ಯ ಕಾರಣವೇ 4 ಪ್ರಾಥಮಿಕ ಭಯಗಳು.
ನಮ್ಮ ಲೆಕ್ಕಾಚಾರ ತಪ್ಪಾಗುತ್ತೇನೋ ಅನ್ನೋ ಭಯ, ಹಣ ಕಳೆದುಕೊಳ್ತೀವಿ ಅನ್ನೋ ಭಯ, ಯಾವುದಾದರೂ ದೊಡ್ಡ ಅವಕಾಶವನ್ನ ಮಿಸ್ ಮಾಡ್ಕೊಳ್ತೀವಿ ಅನ್ನೋ ಭಯ, ಮತ್ತು ಬಂದ ಲಾಭವನ್ನ ತೆಗೆಯದೆ ಮಾರುಕಟ್ಟೆಯಲ್ಲೇ ಬಿಡ್ತೀವಿ ಅನ್ನೋ ಭಯ. ಈ ಭಯಗಳು ನಮ್ಮ ಮೆದುಳಿನ ರಕ್ಷಣಾ ವ್ಯವಸ್ಥೆಯನ್ನ ಪ್ರಚೋದಿಸುತ್ತವೆ. ನೋವಿನಿಂದ ತಪ್ಪಿಸ್ಕೊಳ್ಳೋಕೆ ನಮ್ಮ ಮನಸ್ಸು ಏನ್ಮಾಡುತ್ತೆ ಗೊತ್ತಾ? ವಸ್ತುನಿಷ್ಠವಾದ ಮಾರುಕಟ್ಟೆ ಮಾಹಿತಿಯನ್ನ ತಡೆಹಿಡಿದ್ಬಿಡುತ್ತೆ. ನಮಗೇನ್ ಬೇಕೋ ಅದನ್ನಷ್ಟೇ ನಾವು ನೋಡ್ತೀವಿ, ಕಣ್ಮುಂದಿರೋ ವಾಸ್ತವವನ್ನಲ್ಲ. ಇದು ಅಕ್ಷರಶಃ ಒಂದು ಅಪಾಯಕಾರಿ ಸ್ಥಿತಿ. ಇದೆಲ್ಲ ನೋಡ್ದಾಗ ನಮಗೆ ಸಿಗೋ ಮಾರುಕಟ್ಟೆಯ ನೈಜ ಚಿತ್ರಣವೇ ಬೇರೆ. ಕೇವಲ 10% ಜನ ಮಾತ್ರ ಸ್ಥಿರ ವಿಜೇತರಾಗ್ತಾರೆ. ಸುಮಾರು 40% ಜನ ನಿರಂತರವಾಗಿ ಸೋಲುವವರ ಗುಂಪಿಗೆ ಸೇರ್ತಾರೆ. ಇನ್ನುಳಿದ 50% ಜನರಿದ್ದಾರೆ ನೋಡಿ, ಇವರು ಬೂಮ್ ಮತ್ತು ಬಸ್ಟರ್ಸ್. ಅಂದ್ರೆ ಹಣ ಮಾಡೋದ್ ಹೆಂಗೆ ಅಂತ ಇವ್ರಿಗೆ ಗೊತ್ತಿರುತ್ತೆ, ಆದ್ರೆ ಅತಿಯಾದ ಆತ್ಮವಿಶ್ವಾಸವೋ ಅಥವಾ ಸ್ವಯಂ ವಿಧ್ವಂಸಕ ನಡವಳಿಕೆಯೋ ಬಂದ ಲಾಭವನ್ನೆಲ್ಲ ಮತ್ತೆ ಮಾರುಕಟ್ಟೆಗೆ ಒಪ್ಪಿಸ್ಬಿಡ್ತಾರೆ. ಈಗ ನಮ್ಮ ಮುಂದಿನ ಪ್ರಮುಖ ವಿಭಾಗ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಈ ವಿನಾಶಕಾರಿ ಏರಿಳಿತದ ಚಕ್ರದಿಂದ ನಾವು ಪಾರಾಗಲೇಬೇಕು ಅಂದ್ರೆ ನಾವು ಮತ್ತು ಈ ಫೈನಾನ್ಷಿಯಲ್ ಮಾರುಕಟ್ಟೆಗಳ ನಡುವೆ ಇರೋ ಸಂಬಂಧದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವುದು ಅತ್ಯಗತ್ಯ. ಈ ಮಾತು ಕೇಳೋಕೆ ಸ್ವಲ್ಪ ಕಠಿಣ ಅನ್ಸ್ಬಹುದು, ಆದ್ರೆ ಇದುವೇ ಅಂತಿಮ ಸತ್ಯ. ಮಾರುಕಟ್ಟೆ ಯಾರಿಗೂ ಏನನ್ನೂ ಋಣಿಯಾಗಿಲ್ಲ. ಹೌದು, ಮಾರುಕಟ್ಟೆ ಅನ್ನೋದು ಕೇವಲ ಹಣವನ್ನು ಹೊರತೆಗೆಯಲು ಇರೋ ಒಂದು ಸಂಪೂರ್ಣ ತಟಸ್ಥ ವೇದಿಕೆ. ನಮ್ಮ ಆಸೆ, ಕನಸು, ಭರವಸೆ ಅಥವಾ ನಾವು ಅದಕ್ಕೆ ಕೊಟ್ಟ ಸಮಯ, ಇವುಗಳ್ಯಾವುದರ ಪರಿವೇ ಮಾರುಕಟ್ಟೆಗಿಲ್ಲ. ಸಮಾಜದಲ್ಲಿ ಜನ ನಮ್ಮ ಬಗ್ಗೆ ಕಾಳಜಿ ವಹಿಸಬಹುದು, ಆದರೆ ಮಾರುಕಟ್ಟೆ ಮಾತ್ರ ಸಂಪೂರ್ಣ ನಿಷ್ಪಕ್ಷಪಾತ. ಅದು ನಮ್ಮ ಮುಖ ನೋಡಿ ದುಡ್ಡು ಕೊಡೋದಿಲ್ಲ. ಹಾಗಾಗಿ ಸಂಪೂರ್ಣ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಏನೋ? ಅದುವೇ ಅಪಾಯವನ್ನ ನಿಜವಾಗಿಯೂ ಒಪ್ಕೊಳ್ಳೋದು. ಪ್ರತಿಯೊಂದು ವಹಿವಾಟು ಕೇವಲ ಒಂದು ಸಾಧ್ಯತೆ ಹೊರತು ಅಲ್ಲಿ ಯಾವುದೇ ಗ್ಯಾರಂಟಿ ಇರಲ್ಲ ಅನ್ನೋದನ್ನ ನಾವೆಲ್ಲರೂ ಆಳವಾಗಿ ಅರ್ಥಕೊಳ್ಬೇಕು. ಏನೇ ಆದ್ರೂ ಯಾವುದೇ ಭಾವನಾತ್ಮಕ ಅಸ್ವಸ್ಥತೆ ಇಲ್ಲದೆ ಅದರ ಆರ್ಥಿಕ ಪರಿಣಾಮಗಳನ್ನ ಸ್ವೀಕರಿಸೋ ಮನಸ್ಥಿತಿ ಬೆಳೆಸ್ಕೊಳ್ಬೇಕು. ಯಾವಾಗ ನಾವು ಈ ಅಪಾಯವನ್ನ ಸಂಪೂರ್ಣವಾಗಿ ಒಪ್ಕೊಳ್ತೀವೋ ಆಗ ನಷ್ಟವಾದಾಗ ಮಾರುಕಟ್ಟೆಯನ್ನು ದೂಷಿಸುವ ಅಭ್ಯಾಸ ತಾನಾಗೇ ಮಾಯವಾಗುತ್ತೆ. ಟ್ರೇಡಿಂಗಲ್ಲಿ ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ನಮ್ಮ ಕೊನೆಯ ವಿಭಾಗ ಮಾನಸಿಕ ತಂತ್ರಾಂಶದ ದೋಷ ನಿವಾರಣೆ, ಅಂದ್ರೆ ನಮ್ಮ ಮೈಂಡ್ ಅನ್ನು ಹೇಗೆ ಡೀಬಗ್ ಮಾಡೋದು ಅಂತ. ಈ ಹೊಸ ಜವಾಬ್ದಾರಿಯನ್ನ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಅಳವಡಿಸಿಕೊಳ್ಳಬೇಕು ಅಂದ್ರೆ ನಾವು ನಮ್ಮ ಮೆದುಳನ್ನ ಒಂದು ಅತ್ಯಾಧುನಿಕ ಕಂಪ್ಯೂಟರ್ ಪ್ರೋಗ್ರಾಂ ತರ ನೋಡ್ಬೇಕಾಗತ್ತೆ. ಯೋಚಿಸಿ ನೋಡಿ, ಸಾವಿರಾರು ಸಾಲುಗಳಿರುವ ಸಾಫ್ಟ್ವೇರ್ ಕೋಡ್ನಲ್ಲಿ ಒಂದು ಸಣ್ಣ ಅಕ್ಷರ ತಪ್ಪಿದ್ರೂ ಇಡೀ ಪ್ರೋಗ್ರಾಂ ಹೇಗೆ ಕ್ರ್ಯಾಶ್ ಆಗುತ್ತೆ ಅಲ್ವಾ? ನಮ್ಮ ಮಾನಸಿಕ ಸಾಫ್ಟ್ವೇರ್ ಕೂಡ ಹಾಗೇನೆ. ನಾನು ನಷ್ಟದಿಂದ ತಪ್ಪಿಸ್ಕೊಳ್ಬೇಕು ಅಥವಾ ನಾನು ಮಾಡಿದ್ದೇ ಸರಿಯಾಗ್ಬೇಕು ಅನ್ನೋ ಒಂದೇ ಒಂದು ತಪ್ಪು ನಂಬಿಕೆ ಇದ್ರೂ ಸಾಕು, ಎಷ್ಟೇ ಅದ್ಭುತವಾದ ಟ್ರೇಡಿಂಗ್ ಸ್ಟ್ರಾಟಜಿ ಇದ್ರೂ ಅದು ಮಣ್ಣುಪಾಲಾಗುತ್ತೆ. ಆದ್ರೆ ಒಬ್ಬ ವೃತ್ತಿಪರ ಟ್ರೇಡರ್ನ ಮಾನಸಿಕ ಸಾಫ್ಟ್ವೇರ್ ಹಾಗಿರಲ್ಲ. ಅದು ಕೇವಲ ಸಾಧ್ಯತೆಗಳ ಆಧಾರದ ಮೇಲೆ ಯೋಚಿಸುತ್ತೆ ಮತ್ತು ತನ್ನ ಬಳಿಯಿರುವ ವ್ಯವಸ್ಥೆಯ ಅಂಚನ್ನ ಅಂದ್ರೆ ಎಡ್ಜನ್ನ ಸಂಪೂರ್ಣವಾಗಿ ನಂಬತ್ತೆ. ಈ ಆಂತರಿಕ ಸಾಫ್ಟ್ವೇರ್ ಅನ್ನು ಸರಿಪಡಿಸಿಕೊಳ್ಳಲು ನಮ್ಮ ಮುಂದಿರೋ ಅಂತಿಮ ಗುರಿ ಒಂದೇ: ಹೆಚ್ಚಿನ ಜ್ಞಾನವಿದ್ದರೆ ನಷ್ಟವನ್ನು ತಡೆಯಬಹುದು ಅನ್ನೋ ಭ್ರಮೆಯಿಂದ ಮೊದಲು ಹೊರಬರೋಣ. ಅದರ ಬದಲಿಗೆ ಅಪಾಯವನ್ನು 100ಕ್ಕೆ 100ರಷ್ಟು ಸ್ವೀಕರಿಸುವುದರಿಂದ ಮಾತ್ರವೇ ಮಾರುಕಟ್ಟೆಯಲ್ಲಿ ನಿಜವಾದ ನಿರಂತರ ಯಶಸ್ಸು ಸಿಗುತ್ತೆ ಅನ್ನೋ ವಾಸ್ತವಕ್ಕೆ ಕಣ್ಣು ತೆರೆಯೋಣ. ಯಾವಾಗ ಅಪಾಯ ನಮಗೆ ಬೆದರಿಕೆಯಾಗಿ ಕಾಣೋದಿಲ್ಲವೋ ಆಗ ಭಯ ತಾನಾಗಿಯೇ ಓಡಿಹೋಗುತ್ತೆ. ಮಾರುಕಟ್ಟೆಯ ಅವಕಾಶಗಳು ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಕಾಣಲು ಶುರುವಾಗತ್ತೆ. ಇದೆಲ್ಲದರ ಅರ್ಥ ಏನು? ಆರ್ಥಿಕ ಯಶಸ್ಸಿನ ಅಂತಿಮ ಯುದ್ಧಭೂಮಿ ಯಾವತ್ತಿಗೂ ನಮ್ಮ ಹೊರಗಿರುವ ಮಾರುಕಟ್ಟೆಯಾಗಿರಲೇ ಇಲ್ಲ. ಬದಲಿಗೆ ಅದು ನಮ್ಮೊಳಗೆ ಇರುವ ಪಳಗಿಸದ ನಮ್ಮದೇ ಮಾನಸಿಕ ಪ್ರಪಂಚವಾಗಿತ್ತು. ಹಾಗಾದ್ರೆ ಈ ನಿರಂತರ ಹೋರಾಟವನ್ನು ಸೃಷ್ಟಿಸುತ್ತಿರುವುದು ಮಾರುಕಟ್ಟೆಯೋ ಅಥವಾ ನಮ್ಮ ಮನಸ್ಸೋ? ಈ ಒಂದೇ ಒಂದು ಪ್ರಶ್ನೆಯನ್ನ ಆಳವಾಗಿ ಕೇಳ್ಕೊಂಡ್ರೆ ಸಾಕು, ಯಶಸ್ಸಿನ ನಿಜವಾದ ಕೀಲಿಕೈ ನಮ್ಮ ಮನಸ್ಸಿನಲ್ಲೇ ಇದೆ ಅನ್ನೋದು ಅರ್ಥವಾಗ್ಬಿಡುತ್ತೆ. ಈ ವಿಶ್ಲೇಷಣೆ ಖಂಡಿತವಾಗಿಯೂ ಮಾರುಕಟ್ಟೆಯನ್ನು ನೋಡುವ ನಮ್ಮೆಲ್ಲರ ದೃಷ್ಟಿಕೋನವನ್ನ ಬದಲಾಯಿಸಿದೆ ಅಂತ ಭಾವಿಸ್ತೇನೆ.